ಇವತ್ತು ನಿಮಗೆ ನಾವು ಮಹಾಭಾರತದಲ್ಲಿ ಬರುವ ಶಕುನಿ ಯಾರು, ಶಕುನಿ ದುರ್ಯೋಧನನಿಗೆ ಹಿತೈಷಿಯೋ ಅಥವಾ ಹಿತಶತ್ರುವೋ ಇದರ ಬಗ್ಗೆ ನಿಮಗೆ ತಿಳಿಸುತ್ತೇವೆ. ಯಾವುದೇ ಮನುಷ್ಯನಾದರೂ ಕೂಡ ತನ್ನ ಜೀವನದಲ್ಲಿ ನಡೆದಿರುವ ಘಟನೆ ಅಥವಾ ಯಾವುದಾದರೂ ಒಂದು ಕಾರಣಗಳಿಂದ ತನ್ನ ಜೀವನದ ದಾರಿಯನ್ನು ಬದಲಾಯಿಸಿಕೊಳ್ಳುತ್ತಾನೆ. ಹಾಗೆಯೇ ಶಕುನಿಯೂ ಕೂಡ ತನ್ನ ಜೀವನದಲ್ಲಿ ನಡೆದ ಒಂದು ಘಟನೆಯಿಂದ ತನ್ನ ಜೀವನದ ದಾರಿಯನ್ನೇ ಬದಲಾಯಿಸಿಕೊಂಡು ಇಡೀ ಜೀವನವನ್ನು ದ್ವೇಷ ತೀರಿಸಿಕೊಳ್ಳುವುದರಲ್ಲೇ ಕಳೆದುಕೊಳ್ಳುತ್ತಾನೆ. ಹಾಗಾದರೆ ಶಕುನಿಯ ಜೀವನದಲ್ಲಿ ನಡೆದ ಘಟನೆ ಏನು? ಇದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸುತ್ತೇವೆ. ಶಕುನಿಯು ಗಾಂಧಾರ ದೇಶದ ರಾಜಕುಮಾರನು. ಗಾಂಧಾರ ದೇಶವು ತನ್ನ ಹೆಸರಿಗೆ ತಕ್ಕಂತೆ ಭೂಲೋಕದ ಗಂಧರ್ವ ಸೀಮೆ ಆಗಿತ್ತು. ಅತಿ ಸುಂದರವಾದ ಈ ಗಾಂಧಾರವನ್ನು ಶುಬಲ ಎಂಬ ಮಹಾರಾಜನು ಆಳುತ್ತಿದ್ದನು. ಈತನಿಗೆ ಅತಿ ಪರಾಕ್ರಮಿಗಳಾದ 100 ಗಂಡು ಮಕ್ಕಳಿದ್ದರು. ಕೊನೆಯ ಮಗನು ಶಕುನಿಯಾಗಿದ್ದನು. ಶಕುನಿಯ ಸಹೋದರರು ತುಂಬಾ ಪರಾಕ್ರಮಿಗಳು ಹಾಗೂ ಶಕ್ತಿಶಾಲಿಗಳಾಗಿದ್ದರು. ಆದರೆ ಶಕುನಿಯು ದೈಹಿಕವಾಗಿ ತುಂಬಾ ದುರ್ಬಲನಾಗಿದ್ದ. ಶಕುನಿಯು ದೈಹಿಕವಾಗಿ ಅಸಮರ್ಥನಾಗಿದ್ದರೂ ಕೂಡ ಅತೀ ಬುದ್ಧಿವಂತನೆಂದು ಖ್ಯಾತಿ ಪಡೆದುಕೊಂಡಿದ್ದನು. ಶಕುನಿಯನ್ನು ಈತನ ಸಹೋದರರು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಶಕುನಿಯು ನಡೆದರೆ ಎಲ್ಲಿ ನೋವಾಗುತ್ತದೆಯೋ ಎಂದುಕೊಂಡು ಯಾವಾಗಲೂ ಅವರೆಲ್ಲರೂ ಅವನನ್ನು ಹೆಗಲ ಮೇಲೆ ಹೊತ್ತುಕೊಂಡು ತಿರುಗಾಡುತ್ತಿದ್ದರು. ಇನ್ನು ತಿನ್ನುವ ಹಾಗೂ ತೊಡುವ ವಿಚಾರಗಳಲ್ಲಿ ಯಾವಾಗಲೂ ಮೊದಲ ಹಾಗೂ ಹೆಚ್ಚಿನ ಪಾಲು ಈತನಿಗೆ. ಸಹೋದರರೆಲ್ಲರೂ ಒಟ್ಟಿಗೆ ಕುಳಿತುಕೊಂಡು ಕೈತುತ್ತು ಹಾಕಿಸಿಕೊಂಡು ತಿನ್ನುವುದು ಇವರ ದಿನನಿತ್ಯದ ಪದ್ಧತಿಯಾಗಿತ್ತು. ಅದರಲ್ಲೂ ಕೂಡ ಸಹೋದರರೆಲ್ಲರ ಮೊದಲ ತುತ್ತು ಶಕುನಿಗೆ ಮೀಸಲು. ತುಂಬಾ ಸುಂದರವಾಗಿ ತನ್ನ ಬಾಲ್ಯ ಜೀವನವನ್ನು ಶಕುನಿಯು ಕಳೆದಿದ್ದನು. ಅಣ್ಣ ತಮ್ಮಂದಿರೆಲ್ಲರೂ ಒಟ್ಟಾಗಿ ಯಾವುದೇ ಜಗಳವಿಲ್ಲದೆ ಒಂದಾಗಿ ಆಡಿಕೊಂಡು ಬೆಳೆಯುತ್ತಿದ್ದರು. ಇದನ್ನು ನೋಡಿದ ಶಕುನಿಯ ತಂದೆ ತಾಯಿಯು ತುಂಬಾ ಸಂತೋಷವಾಗಿದ್ದರು. ಹೀಗೆ ತುಂಬಾ ಪ್ರೀತಿಯಿಂದ ಸ್ನೇಹದಿಂದ ಯಾವುದೇ ಜಗಳಕ್ಕೂ ಎಡೆ ಮಾಡಿಕೊಡದೆ ಬೆಳೆಯುತ್ತಿದ್ದ ತಮ್ಮ ಬದುಕಿಗೆ ಹೊಸ ಅತಿಥಿಯ ಆಗಮನದ ಸುದ್ದಿ ಬಂದು ತಲುಪುತ್ತದೆ. ಶಕುನಿಯ 100 ಜನ ಸಹೋದರರಿಗೆ ಒಬ್ಬಳು ಮುದ್ದಾದ ತಂಗಿಯ ಆಗಮನ ಆಗುತ್ತಿದೆ. ಆಗ ಇಡೀ ಗಾಂಧಾರ ರಾಜ್ಯವನ್ನು ನವ ವಧುವಿನಂತೆ ಅಲಂಕರಿಸಿ ಹೂವಿನ ಹಾಸಿಗೆಯನ್ನು ದಾರಿಯುದ್ದಕ್ಕೂ ಹಾಸಿ ತಂಗಿಯನ್ನು ಸ್ವಾಗತಿಸಿಕೊಂಡಿದ್ದರು. ಎಲ್ಲರೂ ಮುದ್ದಿನ ತಂಗಿಯನ್ನು ಗಾಂಧಾರಿ ಎಂದು ಕರೆಯಲಾರಂಭಿಸಿದರು. ಉಳಿದೆಲ್ಲ ಸಹೋದರರಿಗಿಂತ ಗಾಂಧಾರಿಗೆ ಶಕುನಿಯನ್ನು ನೋಡಿದರೆ ತುಂಬಾ ಪ್ರೀತಿ. ಅವಳನ್ನು ಎಲ್ಲಾ ಸಹೋದರರು ತುಂಬಾ ಪ್ರೀತಿಸಿದರೂ ಕೂಡ ಅವಳಿಗೆ ಶಕುನಿಯು ತುಂಬಾ ಅಚ್ಚುಮೆಚ್ಚಾಗಿದ್ದನು. ಅವಳ ಪ್ರತಿ ಕೆಲಸದಲ್ಲೂ ಕೂಡ ಶಕುನಿಯೇ ಬೇಕಾಗಿದ್ದನು. ಆಟವಾಡಲು, ತಲೆ ಬಾಚಲು, ಹೂ ಮುಡಿಸಲು, ಅಲಂಕಾರ ಮಾಡಲು, ಊಟ ಮಾಡಿಸಲು ಹೀಗೆ ಎಲ್ಲಾ ಕಾರ್ಯಗಳಿಗೂ ಶಕುನಿಯನ್ನು ಆಶ್ರಯಿಸುತ್ತಾ ಅಣ್ಣ ಅಣ್ಣ ಎಂದು ಕರೆಯುತ್ತಿದ್ದಳು. ತಂಗಿ ಗಾಂಧಾರಿಯನ್ನು ಹೂವಿನ ಪಲ್ಲಕ್ಕಿಯಲ್ಲಿಟ್ಟುಕೊಂಡು ನೋಡಿಕೊಳ್ಳುತ್ತಿದ್ದರು. ಹೀಗೆ ದಿನ ಕಳೆದಂತೆ ಬೆಳೆದು ದೊಡ್ಡವಳಾದ ಗಾಂಧಾರಿಯ ರೂಪ ಲಾವಣ್ಯದ ಬಗ್ಗೆ ಸುತ್ತಮುತ್ತಲಿನ ಎಲ್ಲಾ ರಾಷ್ಟ್ರಗಳಿಗೂ ಹಬ್ಬಿತ್ತು. ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕು ಎಂತೆನಿಸುವ ಸೌಂದರ್ಯ, ನೋಡಿದವರು ನೋಡುತ್ತಾ ನಿಲ್ಲಬೇಕು ಅಂತಹ ಆಕರ್ಷಣೆ ಅವಳ ರೂಪದಲ್ಲಿತ್ತು. ಇಂತಹ ಚೆಲುವಿನ ಗಣಿಯಾಗಿದ್ದಳು ಗಾಂಧಾರಿ. ಇಂತಹ ಸೌಂದರ್ಯ ರಾಶಿಯನ್ನು ಹೊತ್ತು ತಂದಿದ್ದ ಗಾಂಧಾರಿ ಮದುವೆ ವಯಸ್ಸಿಗೆ ಬಂದಿದ್ದಳು. ಯೋಗ್ಯ ವರನಿಗಾಗಿ ನಾವು ಹುಡುಕುತ್ತಿದ್ದೆವು. ಹಾಗೆ ಪ್ರಾರಂಭಿಸುವ ಮೊದಲು ಶುಬಲ ಮಹಾರಾಜನು ಗಾಂಧಾರಿಯ ಜಾತಕ ಪರಿಶೀಲಿಸುವ ಕಾರ್ಯ ಮಾಡಿದರು. ಗಾಂಧಾರಿಯ ಜಾತಕದಲ್ಲಿ ಕುಜದೋಷವಿರುವುದು ಆಗ ತಿಳಿದು ಬರುತ್ತದೆ. ಇದರಿಂದಾಗಿ ಅವಳನ್ನು ಮದುವೆಯಾದ ಗಂಡು ಅತಿ ಶೀಘ್ರವಾಗಿ ಮರಣ ಹೊಂದಿ ಗಾಂಧಾರಿಯು ವಿಧವೆಯಾಗುತ್ತಾಳೆ ಎನ್ನುವುದು ಯೋಚಿಸಿ ಎಲ್ಲರೂ ಚಿಂತಾಕ್ರಾಂತರಾಗುತ್ತಾರೆ. ಆಗ ಮಹಾರಾಜನು ರಾಜಗುರುಗಳಲ್ಲಿ ಇದಕ್ಕೆ ಸೂಕ್ತ ಪರಿಹಾರ ಸೂಚಿಸುವಂತೆ ಕೇಳಿಕೊಳ್ಳುತ್ತಾನೆ. ರಾಜಗುರುಗಳು ಸೂಚಿಸಿದ ಪರಿಹಾರದಂತೆ ಗಾಂಧಾರಿಗೆ ಒಂದು ಗಂಡು ಮೇಕೆಯೊಂದಿಗೆ ವಿವಾಹ ಮಾಡಿ ಅನಂತರ ಮೇಕೆಯನ್ನು ಬಲಿ ಕೊಡುವ ಮೂಲಕ ಜಾತಕದಲ್ಲಿದ್ದ ದೋಷವನ್ನು ಪರಿಹಾರ ಮಾಡಿಕೊಂಡರು. ಇನ್ನು ಅವರಿಗೆ ಉಳಿದಿರುವುದು ಗಾಂಧಾರಿಗೆ ಸೂಕ್ತ ವರನನ್ನು ಹುಡುಕುವುದಾಗಿತ್ತು. ಹಾಗೆ ಗಾಂಧಾರ ದೇಶಕ್ಕೆ ಒಂದು ಆಘಾತಕಾರಿ ಸುದ್ದಿ ಬಂದು ತಿಳಿಯುತ್ತದೆ. ಹಾಗಾದರೆ ಆ ಆಘಾತಕಾರಿ ಸುದ್ದಿ ಏನು ಎನ್ನುವುದರ ಬಗ್ಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.